ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ಸುಪ್ರೀತಾ ಗಣೇಶ್. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಗೈಸ್. ಬನ್ನಿ, ಇವತ್ತು ನಾನು ಟಾಪ್ ಇದು ಆಲ್ರೆಡಿ ಮಾರ್ಕ್ ಮಾಡಿದ್ದು ತೋರಿಸಿದ್ದೇನೆ, ವಿಡಿಯೋ ಮಾಡಿದ್ದೇನೆ ಗೈಸ್. ಇವತ್ತು ಟಾಪ್ ಇದು ಪುನೊಮ್ಮೆ ನಾನು ಹೇಳ್ತಾ ಹೋಗ್ತೇನೆ, ಕಂಟಿನ್ಯೂ ಮಾಡ್ತಿದ್ದೇನೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೇನೆ ಗೈಸ್. ನೋಡ್ಕೊಳ್ಳಿ, ಇನ್ನೊಮ್ಮೆ ಹೇಳ್ತಿದ್ದೇನೆ ನಾನು. ಇಲ್ಲಿಂದ ಫಸ್ಟಿಗೆ ಫುಲ್ ಅಂತ ಇಟ್ಕೊಂಡಿದ್ದೇವಲ್ಲ, ನಿನ್ನೆ ಹೇಳಿದ್ದೇನೆ ನೋಡಿ. ಇಲ್ಲಿ ಫುಲ್ ಅಂತ ಮೇಲಿಂದ ಈ ಪಾಯಿಂಟಿಂದ ಕೆಳಗಡೆ, ಈ ಪಾಯಿಂಟಿಂದ ಮೇಲ್ಗಡೆ ತನಕ ಫುಲ್ ಅಂತ ಇಟ್ಕೊಂಡಿದ್ದೇವೆ. ನೆಕ್ಸ್ಟ್ ಫುಲ್ ಲೆಂತಿಗೆ ಎಷ್ಟು ಆ್ಯಡ್ ಮಾಡ್ಕೊಳ್ಬೇಕಂತ ಹೇಳಿದ್ದೇನೆ. ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ ಆಲ್ರೆಡಿ ನಾವು ಯಾವ ಥರ ಡಿವೈಡ್ ಮಾಡೋದು, ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೇನೆ. ನಾವು ಇಲ್ಲಿ ಶೋಲ್ಡರ್ ಎಷ್ಟಿರ್ತೇವೆ ಅಷ್ಟೇ ಇಲ್ಲಿ ಕೆಳಗೆ ಸಹ. ನೆಕ್ಸ್ಟ್ ಇಲ್ಲಿಂದ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಚೆಸ್ಟ್ ಮೆಸರ್ಮೆಂಟ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 1.5 ಇಲ್ಲದ್ರೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಲಾಸ್ಟ್ ಇಲ್ಲಿ ಕಟ್ ಲೆಂತ್ ಬರುತ್ತೆ, ನೋಡ್ಕೊಳ್ಳಿ ಈ ಥರ. ಮೇಲ್ಗಡೆಯಿಂದ ಇಲ್ಲಿ ಕಟ್ ಲೆಂತ್ ಇಲ್ಲಿ ತನಕ ಬರುತ್ತೆ. ಕಟ್ ಲೆಂತ್ ನೋಡ್ಕೊಂಡು ನೆಕ್ಸ್ಟ್ ಕಟ್ ವಿಡ್ತ್. ಓಕೆನಾ? ಕಾಣ್ತಂತಲ್ಲ ಹೀಗೆ ಇಲ್ಲಿಂದ ಇಲ್ಲಿಗೆ ಸೈಡಲ್ಲಿ ಕಟ್ ಲೆಂತ್ ಆದಮೇಲೆ ಈ ಪಾಯಿಂಟಿಂದ ಚೆಸ್ಟ್ ಇಟ್ಕೊಂಡಿದ್ದೇವಲ್ಲ, ಆ ಚೆಸ್ಟಿಂದ ಇಲ್ಲಿಗೆ ಕಟ್ ಲೆಂತ್ ಇಟ್ಕೊಂಡಿದ್ದೇವಲ್ಲ, ಅಲ್ಲಿಂದ ಅದರದ್ದು ಮಿಡ್ಲು ನೋಡ್ಕೊಳ್ಳಿ. ಓಕೆನಾ? ಇದು ಈಸಿ ಆಗುತ್ತೆ ನಿಮಗೆ. ಬಾಡಿ ಲೆಂತ್ ತಗೊಳ್ಬೇಕಂತ ಇಲ್ಲ. ನಾವು ಇಲ್ಲಿ ಮೇಯ್ನು ಚೆಸ್ಟ್ ಹತ್ರದಿಂದ ಕಟ್ ಲೆಂತ್ ಅಂತ ಮಿಡ್ಲು ಮಾಡಿದರೆ ನಿಮಗೆ ಬಾಡಿ ಲೆಂತ್ ಸಿಗುತ್ತೆ. ಆ ಬಾಡಿ ಲೆಂತಿಗೆ ಬಾಡಿ ವಿಡ್ತ್ ಮಾತ್ರ ನಾವು ತಗೊಳ್ಬೇಕಾಗುತ್ತೆ ಮೆಜರ್ಮೆಂಟ್. ಇಲ್ಲಿಂದ ಇಲ್ಲಿಗೆ ಬಾಡಿ ಲೆಂತ್. ನೆಕ್ಸ್ಟ್ ಬಾಡಿ ಲೆಂತ್ ಆದಮೇಲೆ ಇಲ್ಲಿಂದ ಇಲ್ಲಿಗೆ 1.5. ಓಕೆನಾ? ಆದರೆ ನಿಮಗೆ ಇಲ್ಲಿ ಕಟ್ ವಿಡ್ತ್ ತಗೊಂಡ್ಮೇಲೆ ಕಟ್ ಲೆಂತಲ್ಲಿ 1 ಇಂಚ್ ಮಾತ್ರ ಗೈಸ್. ಯಾಕೆಂದರೆ ಇಲ್ಲಿ ಸೈಡ್ ಕಟ್ಟು ನಿಮಗೆ ಸ್ಟಿಚಿಂಗ್ ಮಾಡಲಿಕ್ಕೋಸ್ಕರ 1 ಇಂಚ್ ಮಾತ್ರ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಬೇಡಿ. ನೆಕ್ಸ್ಟ್ ಎಂತಂದರೆ ಇನ್ನೊಮ್ಮೆ ಇಲ್ಲಿ ನೋಡಿ ಎಷ್ಟು ಲೆಂತ್ ಬಂದಿದೆಯಲ್ಲ, ಅಲ್ಲಿಂದ ಇಲ್ಲಿಂದ ಇಲ್ಲಿಗೆ ಬಾಟಮ್ ವಿಡ್ತ್ ಪ್ಲಸ್ 1 ಇಂಚ್ ನೋಡಿದ್ರಲ್ಲ, ಬಾಟಮ್ ವಿಡ್ತ್ ಪ್ಲಸ್ 1 ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಪಾಯಿಂಟಿಂದ ಇದು ಕಟ್ ಲೆಂತ್ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಹೀಗೆ ಅರ್ಥ ಆಗಲಿಲ್ಲದ್ರೆ ಇನ್ನೊಮ್ಮೆ ಕಮೆಂಟ್ ಮೂಲಕ ಹೇಳಿ ಗೈಸ್. ನಾನು ಇನ್ನೊಮ್ಮೆ ಬೇಕಾದರೆ ಟ್ರೈ ಮಾಡ್ತೇನೆ ನಿಮಗೆ ಹೇಳಲಿಕ್ಕೆ. ಲೆಂತ್ ಜಾಸ್ತಿ ಆದ ಕಾರಣ ನನಗೆ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಹಾಗೆ ನೋಡ್ಕೊಳ್ಳಿ ಆಯಿತಾ? ಹೀಗೆ ನೆಕ್ಸ್ಟ್ ಎಂತ ಮಾಡಿ, ಶೋಲ್ಡರ್ ಆಯ್ತಲ್ಲ. ಈಗ ಹಾರ್ಮೋಲ್ ಶೇಪ್ ಇದೆ ಹೇಳ್ತೇನೆ ನಾನು. ಹಾರ್ಮೋಲ್ ನಾವು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ತಗೊಳ್ತೇವೆ. ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ತಗೊಳ್ತೇವೆ. ನೆಕ್ಸ್ಟ್ ನಾವು ಇಲ್ಲಿಂದ ಹೀಗೆ ಸ್ಟ್ರೈಟಲ್ಲಿ ತಗೊಂಡು ಈ ಪಾಯಿಂಟಿಂದ ಈ ಪಾಯಿಂಟಿಗೆ 1 ಇಂಚು, ಇಲ್ಲಿಗೆ 1/4 ಇಂಚು. ಇದು ಫ್ರಂಟಿದು ಶೇಪು, ಇದು ಬ್ಯಾಕಿದು ಶೇಪು. ಓಕೆನಾ? ಈ ಶೇಪ್ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಒಂಚೂರು ಹೇಳಿಬಿಡ್ತೇನೆ, ಬ್ಲೌಸಿಗೆ ಸಹ ಸ್ವಲ್ಪ ಹೀಗೇ ಬರುತ್ತೆ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಮಿಡ್ಲ್ ಪಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಗೆ ಮಿಡ್ಲ್ ಪಾಯಿಂಟ್ ಮಾಡ್ತೀರಲ್ಲ, ಅದೇ ಪಾಯಿಂಟಿಗೆ ಇದು ಶೇಪ್ ಬರಬೇಕು. ಮತ್ತು ಇಲ್ಲಿ ಹಾರ್ಮೋಲ್ ನಿಮಗೆ ಹೇಳಲಿಲ್ಲ ನಾನು ಮೊನ್ನೆ, ನಾನು ಈಗ ಹೇಳ್ತೇನೆ ನೋಡಿ. ಇಲ್ಲಿ ಹಾರ್ಮೋಲ್ ಬರೆದಿದ್ದೇನೆ 14 ಅಂತ ಬರುತ್ತೆ. 14ರದ್ದು ಅರ್ಧ 7 ಅಂದರೆ 7 ಬರುತ್ತೆ. ಆ 7 ನಮಗೆ ಇಲ್ಲಿ ಬರಬೇಕು. ಇದು ಇಲ್ಲಿಂದ ನೋಡಿ, ಇಲ್ಲಿಂದ ಬ್ಯಾಕ್ ಇದೆ, ಇಲ್ಲಿ 7 ಬರಬೇಕು. ಓಕೆನಾ? ಅದು ಅಳತೆ ಮಾಡ್ಕೊಂಡು ನೋಡ್ಕೊಳ್ಬೇಕು ನಾವು. ಈ ಥರ ಟೇಪಲ್ಲಿ ಹೀಗೆ ಇಟ್ಕೊಂಡು ಈ ಥರ ಹೀಗೆ ನೋಡ್ಕೊಂಡು 7ಗೆ ಇಲ್ಲಿ ಬರುತ್ತೆ ನೋಡಿ. ಹೀಗೆ 1/4 ಇಂಚ್ ಹೆಚ್ಚು ಕಮ್ಮಿ ಬಂದರೆ ಪರವಾಗಿಲ್ಲ ಗೈಸ್, ಅಡ್ಜಸ್ಟ್ ಆಗುತ್ತೆ. ಓಕೆ, ನೋಡಿದ್ರಲ್ಲ ಹಾರ್ಮೋಲ್ ಶೇಪ್ ಯಾವ ಥರ ಅಂತ. ಹಾಗೆ ನೆಕ್ ಹೇಳಿಕೊಡ್ಲಿಲ್ಲಲ್ಲ, ನೆಕ್ ಹೇಳ್ತೇನೆ. ಇಲ್ಲಿ ನಮಗೆ ವಿಡ್ತ್ ನೋಡಿ, ನೆಕ್ ವಿಡ್ತ್ ಸಹ ನಾವು ನೋಡ್ಕೊಂಡು ಮಾಡ್ಬೋದು. ಇಲ್ಲದ್ರೆ ಎಂತ ಮಾಡಬೇಕಂದ್ರೆ, ಇಲ್ಲಿ ಶೋಲ್ಡರ್ ಇರ್ತೇವಲ್ಲ, ಶೋಲ್ಡರಿಂದ ಇಲ್ಲಿಗೆ ನಮಗೆ ಶೋಲ್ಡರಿಗೆ ಗ್ಯಾಪ್ ಎಷ್ಟು 2 ಇಂಚ್ ಗ್ಯಾಪ್ ಇದ್ದರೆ ಅದಕ್ಕೆ 3/4 ಇಂಚ್ ಸೇರಿಸಿದರೆ ಆಯಿತು. 2 ಇಂಚು ಪ್ಲಸ್ 3/4 ಇಂಚು. ಒಂದು ವೇಳೆ ನಮಗೆ 3 ಇಂಚ್ ಗ್ಯಾಪ್ ಬೇಕಿದ್ದರೆ ಅದಕ್ಕೆ 3/4 ಇಂಚ್ ಸೇರಿಸಿದ್ರೆ ಆಯಿತು. ಇಲ್ಲಿ ಶೋಲ್ಡರ್ಗೆ 3/4 ಇಂಚ್ ಸೇರಿಸಿ ಇಲ್ಲಿ ಬರುತ್ತೆ ನೆಕ್ ವಿಡ್ತ್. ಅದು ಎಷ್ಟು ಬರುತ್ತೆ ಅಲ್ಲಿಂದ ಈ ಪಾಯಿಂಟಿಗೆ ಇಟ್ಕೊಂಡ್ರೆ ಆಯಿತು. ಈ ಪಾಯಿಂಟ್ ಹೇಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಡೀಪ್ ಎಷ್ಟು ಬರುತ್ತೆ ಅದು. ಓಕೆನಾ?
ಫ್ರಂಟ್ ಡಿಪ್. ಅದು ಫ್ರಂಟ್ ಡಿಪ್ಗೆ ಯಾವತ್ತು ಶೇಪ್ ಬೇಕು ಆ ಶೇಪ್ ಕೊಟ್ಟರೆ ಆಗುತ್ತೆ. ನಾನು ರೌಂಡ್ ಸಿಂಪಲಲ್ಲಿ ಮಾಡ್ತಿದ್ದೇನೆ, ರೌಂಡ್ ಶೇಪ್ ಕೊಡ್ತಿದ್ದೇನೆ. ಓಕೆನಾ ಗೈಸ್? ಓಕೆ ಗೈಸ್, ಇಷ್ಟು ಡೀಟೇಲಾಗಿ ಹೇಳಿದ್ದೀನಿ ಇನ್ನೊಮ್ಮೆ ಸಹ. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಮ್ಮೆ ಕೇಳಿ, ನಾನು ಹೇಳಿಕೊಡ್ತೇನೆ. ಓಕೆ ಗೈಸ್, ಬಾಯ್. ಓಕೆ, ಈಗ ಡಯಾಗ್ರಾಮ್ ಎಲ್ಲ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆ, ಬಾಯ್ ಗೈಸ್. ಹಾಗೆ ನನ್ನ ವೀಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡ್ತಿದ್ದವರೆಲ್ಲ. ಓಕೆ, ಬಾಯ್ ಗೈಸ್. ಜೈ ಶ್ರೀ ಕೃಷ್ಣ.